ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಕೆರಿಯರ್ ಗುರು ಪುರುಷೋತ್ತಮ್. ನೋಡಿ, ಇವತ್ತು ಇನ್ನೊಂದು ವಂಡರ್ಫುಲ್ ವಿಡಿಯೋ. ಹಿಂದಿನ ತರಗತಿಗಳಲ್ಲಿ ಈಗಾಗಲೇ ನಿಮ್ಗೆ ಹೇಳಿದ್ದೀನಿ. ಸೈನ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೆ. ಹಾಗಾಗಿ ಕಾಮರ್ಸ್ ಬಗ್ಗೆ ಕೂಡ ಮಾಹಿತಿ ಕೊಟ್ಟಿದ್ದೀನಿ. ಇನ್ನು ಆರ್ಟ್ಸ್ ಮಕ್ಳು ಏನು ಪಾಪ ಮಾಡಿದಾರಾ ಅಂತ. ಇಲ್ಲ ಇಲ್ಲ, ಹಂಗಂತ ಏನೂ ಇಲ್ಲ. ಬರೀ ಎರಡು ಬೇಸಿಸ್ ಮೇಲೆ ಹೇಳಿದ್ದೀನಿ ಅಷ್ಟೇ. ಹಾಗಾಗಿ ಆರ್ಟ್ಸ್ ಅಲ್ಲೂ ಕೂಡ ಕಲಾ ವಿಭಾಗ ಅಂತ ನೀವೇನ್ ಕರಿತೀವಿ, ಯಥೇಚ್ಛವಾದ ಅವಕಾಶಗಳು ಇದೆ. ಹಾಗಾಗಿ ಆ ಒಂದು ಅವಕಾಶಗಳು ಏನಿದೆ ಅಂತ ಬನ್ನಿ ನೋಡೋಣ. ನೋಡಿ, ಆರ್ಟ್ಸ್ ಅಂತ ಬಂದಾಗ ದಯವಿಟ್ಟು ಕಲಾ ವಿಭಾಗವನ್ನ ಯಾರು ಕೂಡ ಕಡಿಮೆ ಅಂತ ಅನ್ಕೋಬೇಡಿ. ನೋಡಿ, ಆರ್ಟ್ಸ್ ಅನ್ನ ಪ್ರಮುಖವಾಗಿ ನೀವು ಕಲೆ, ಹ್ಯುಮ್ಯಾನಿಟೀಸ್ ಅಂತ ಕರಿತೀವಿ, ಜೊತೆಗೆ ಸೋಷಿಯಲ್ ಸೈನ್ಸಸ್ ಅಂತ ಡಿವೈಡ್ ಮಾಡ್ತೀವಿ. ಇದರಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ಏನೆಲ್ಲ ಡಿಗ್ರೀಸ್ ಇದೆ ನೋಡೋದಾದ್ರೆ, ಮೊದಲನೇದಾಗಿ ನಿಮ್ಗಾಗ್ಲೇ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು BA ಬ್ಯಾಚುಲರ್ ಆಫ್ ಆರ್ಟ್ಸ್ ಅಂತ ಕರಿತೀವಿ, 3 ವರ್ಷ ಇದು ಅವಧಿ. BA ಹಾನರ್ಸ್ ಅಂತ ಹೇಳ್ತಕ್ಕಂಥದ್ದು, ಬ್ಯಾಚುಲರ್ ಆಫ್ ಆರ್ಟ್ಸ್ ಇಲ್ಲೂ ಕೂಡ ಅಷ್ಟೇ. ಆನರ್ಸ್ ಅಂತ ಬಂದಾಗ ಸೇಮ್ 3 ಇಯರ್ಸ್ ಇರುತ್ತೆ. BRS ಅಂತ ನೋಡಿ, ಇದು ನಾನು ಸುಮಾರು ಮಕ್ಕಳಿಗೆ ಹೇಳ್ತಾ ಇರ್ತೀನಿ, ಒನ್ ಆಫ್ ದ ಹೈಯೆಸ್ಟ್ ಇವತ್ತು ಡಿಮ್ಯಾಂಡ್ ಇರ್ತಕ್ಕಂಥ ಬ್ರಾಂಚ್ ಇದು BRS, ಬ್ಯಾಚುಲರ್ ಆಫ್ ರೂರಲ್ ಸ್ಟಡೀಸ್ ಅಂತ. ಯಾಕೆಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿದೆ, ಹಳ್ಳಿಗಳ ಉದ್ಧಾರ ಆಗದೆ ಇದ್ರೆ ದೇಶದ ಉದ್ಧಾರ ಆಗೋದೇ ಇಲ್ಲ. ಹಾಗಾಗಿ ಈ ಒಂದು ಬ್ರಾಂಚಸ್ಗೆ ಇವತ್ತು CSR ಫಂಡಿಂಗ್ ಎಲ್ಲ ಯಾರ ಕಡೆಯಿಂದ ಮಾಡ್ತಾರೆ ಅಂದ್ರೆ ಇಂಥವ್ರನ್ನ ತಗೋತಾರೆ ಅಲ್ಲೆಲ್ಲ ವರ್ಕ್ ಮಾಡೋದಿಕ್ಕೆ, ನೆನ್ಪಿರ್ಲಿ. ನೋಡಿ, ಕೆರಿಯರ್ ಪ್ರಾಸ್ಪೆಕ್ಟ್ಸ್ ಅಂತ ಬಂದಾಗ ನಾನು ಈಗಾಗಲೇ ಹೇಳಿದ್ದೀನಿ, ಅವರು ವೃತ್ತಿ ಜೀವನದಲ್ಲಿ ಆರ್ಟ್ಸ್ ಅಲ್ಲಿ ಏನೇನೆಲ್ಲ ಮಾಡೋದಕ್ಕೆ ಅವಕಾಶ ಇದೆ ಅಂತ ಹೇಳ್ತಾ ಇದ್ದೀನಿ. ದಯವಿಟ್ಟು ಆರ್ಟ್ಸ್ ವಿದ್ಯಾರ್ಥಿಗಳು ಸರಿಯಾದ ರೂಪದಲ್ಲಿ ಕೇಳಿಸ್ಕೊಳ್ಳಿ. ಎಲ್ಲಾ ವಿದ್ಯಾರ್ಥಿಗಳು ಸರಿಯಾದ ರೂಪದಲ್ಲಿ ಕೇಳಿಸ್ಕೊಳ್ಳಿ. ಪ್ರಿಪೇರ್ ಫಾರ್ ಸಿವಿಲ್ ಸರ್ವಿಸ್ ಎಕ್ಸಾಮ್ಸ್. ನೋಡಿ, ನಾನು ಯಾವಾಗ್ಲೂ ಮಕ್ಕಳಿಗೆ ಜೋಕ್ ಮಾಡ್ತಾ ಇರ್ತೀನಿ, ನೀವು ಸೈನ್ಸ್ ಅವರು ಸೈಂಟಿಸ್ಟ್ ಆಗ್ಬೋದು ಅಷ್ಟೇ, ಆಯ್ತಲ್ಲ. ಅದೇ KS IS ಆಗ್ತಕ್ಕಂಥ ಸ್ವಲ್ಪ ಕಷ್ಟ ಪಡ್ಬೇಕಾಗತ್ತೆ. ಆದ್ರೆ ಆರ್ಟ್ಸ್ ಅವ್ರಿಗೆ ಇದು ಸುಲಭ. ಯಾಕೆಂದ್ರೆ ಬಿಗಿನಿಂಗ್ ಇಂದ ಆ ಒಂದು ಸಿವಿಲ್ ಸರ್ವಿಸಸ್ ಎಕ್ಸಾಮ್ಸ್ಗೆ ಓದೋದಿಕ್ಕೆ ಸುಲಭ ಅನ್ಸುತ್ತೆ. ಸ್ಟಾರ್ಟ್ ಒನ್ ವೆಂಚರ್, ಇಲ್ಲೂ ಅಷ್ಟೇ ನೆನ್ಪಿಟ್ಕೊಳ್ಳಿ. ಸ್ವಂತ ಬಿಸ್ನೆಸ್ ಇವರು ಮಾಡ್ಬೋದು ಕಂಡ್ರು, ಇವ್ರಿಗೇನು ಅವಕಾಶ ಇಲ್ಲ ಅಂತಲ್ಲ. ಹಾಗೇನೆ ರಿಸರ್ಚ್ ಅಂಡ್ ಅಕಾಡೆಮಿಕ್ಸ್, ಕಲಾ ವಿಭಾಗದಲ್ಲೂ ಅಷ್ಟೇ ಇವತ್ತು ನಾವೇನ್ ಹೇಳ್ತಾ ಇದೀವಿ, ಇವರು ಕೂಡ ವಿಪುಲವಾದ ಅವಕಾಶಗಳಿದೆ. ಇವರು ಕೂಡ ರಿಸರ್ಚ್ ಮಾಡಬಹುದು, ಆಯ್ತಲ್ಲ. ಉದಾಹರಣೆಗೆ ಕಾರ್ಪೊರೇಟ್ ಮತ್ತೆ ಪ್ರೈವೇಟ್ ಸೆಕ್ಟರ್ಸ್ ಗಳಲ್ಲಿ ಈಗಾಗಲೇ ನಾನು ಹೇಳಿದ್ದೀನಿ, ಆಯ್ತಾ. ಏನು ಆ ಒಂದು ರೂರಲ್ ಸ್ಟಡೀಸ್ ರಿಲೇಟೆಡ್ ನ ಆಸ್ಪೆಕ್ಟ್ಸ್ ಓದಿರೋರನ್ನೇ ತಗೊಳ್ತಕ್ಕಂಥದ್ದು. ಹಾಗೇನೆ ಪ್ರೈವೇಟ್ ಜಾಬ್ಸ್ ಅಲ್ಲೂ ನಿಮ್ಗೂ ಅವಕಾಶ ಇರುತ್ತೆ. ಜಾಯಿನ್ ಗೌರ್ಮೆಂಟ್ ಆರ್ಗನೈಸೇಷನ್ ನೀವು ಕೂಡ ಅಷ್ಟೇ. ಈಕ್ವಲೆಂಟ್ ಟು ಡಿಗ್ರಿ ನೋಡಿ, ಎನಿ ಡಿಗ್ರಿ. ನಾನು ಈಗಾಗಲೇ ಲಾಸ್ಟ್ ಅಲ್ಲಿ ಹೇಳ್ತಿದ್ದೆ, ಸೈನ್ಸು, ಕಾಮರ್ಸು, ಆರ್ಟ್ಸ್ ಅಂತ ಬೇರೆ ಬೇರೆ ಏನಿಲ್ಲ, ಡಿಗ್ರಿ ಓನ್ಲಿ. ಹಾಗಾಗಿ ನಿಮ್ ಕೂಡ ಆ ಒಂದು ಡಿಗ್ರಿ ನಂತರ ಗೌರ್ಮೆಂಟ್ ಆರ್ಗನೈಸೇಷನ್ಸ್ ಅಲ್ಲಿ ಕೆಲಸ ಮಾಡತಕ್ಕಂತ ಅವಕಾಶ ಸಿಕ್ಕೇ ಸಿಗುತ್ತೆ. ಮತ್ತೆ ಕೌನ್ಸಿಲಿಂಗ್ಸ್ ನೋಡಿ, ನೀವು ಸಾಮಾನ್ಯವಾಗಿ ಕೇಳಿರ್ಬೋದು, ಆಯ್ತಲ್ವಾ. ಸೊ ಏನ್ ಕೌನ್ಸಿಲಿಂಗ್ ಸೆಷನ್ಸ್ ಅಲ್ಲಿ ಹೆಚ್ಚು ಇವ್ರನ್ನೇ ತಗೊಳ್ತಕ್ಕಂಥದ್ದು. ಉದಾಹರಣೆಗೆ ನೋಡಿ, ನಿಮ್ ಕೂಡ ಹೈಯರ್ ಸ್ಟಡೀಸ್ ಮಾಡೋದಕ್ಕೆ ಅವಕಾಶ ಇದೆಯಾ, ಹೋಗಿ, ನಿಮ್ ಇಷ್ಟ. ಹ್ಯುಮ್ಯಾನಿಟೀಸ್ ಇರ್ಬೋದು, ಮ್ಯಾನೇಜ್ಮೆಂಟ್ ಇರ್ಬೋದು, ಕಮ್ಯುನಿಕೇಶನ್ಸ್ ಇರ್ಬೋದು, ಸೋಷಿಯಲ್ ವರ್ಕ್. ನಿಮ್ಗೆ ಇದರಲ್ಲಿ ಬ್ಯಾಚುಲರ್ ಆಫ್ ಸೋಷಿಯಲ್ ವರ್ಕ್ ಇದೆ, ಮಾಸ್ಟರ್ ಆಫ್ ಸೋಷಿಯಲ್ ವರ್ಕ್ ಇದೆ. ಹಾಗಾಗಿ ಇಲ್ಲಿ ನಾವು ಸೈನ್ಸ್ ಅವ್ರಿಗೆ ಅವಕಾಶಗಳು ಇಲ್ಲ, ಕಡಿಮೆ. ನೀವು ಬೇಕಾದ್ರೆ ಮಾಡ್ಬೋದು. ಹಾಗಾಗಿ ಮತ್ತೆ ಸ್ಪೆಷಲೈಸೇಷನ್ಸ್ಗಳು, ಇದರಲ್ಲೇ ನಿಮ್ಗೆ ಏನಾದ್ರು ಇನ್ನು ಇಂಟ್ರೆಸ್ಟ್ ಇದೆಯಾ, ಮತ್ತೆ ಸ್ಪೆಷಲೈಸೇಷನ್ ನಾನು ಈಗಾಗಲೇ ಹೇಳಿದ್ದೀನಿ, ನೆನ್ಪಿಟ್ಕೊಳ್ಳಿ. ನೀವು ಮಾಸ್ಟರ್ಸ್ ಆಗ್ತೀರಾ ಅಂತ ಆದ್ರೆ ಸ್ಪೆಷಲೈಸೇಷನ್ ಬೇಸಿಸ್ ಮೇಲೆ ನೀವು ಮಾಸ್ಟರ್ಸ್ ಆಗ್ತಕ್ಕಂಥದ್ದು. ಅಲ್ಲಿ ಅಪ್ಲೈಡ್ ಸೈಕಾಲಜಿ ಅಂತ ಕರೆದು, ನಿಮ್ಗೆ ಗೊತ್ತಿರಲಿ, ಮನಃಶಾಸ್ತ್ರ ಇವತ್ತು ಯಥೇಚ್ಛವಾದ ಅವಕಾಶಗಳಿರ್ತಕ್ಕಂಥದ್ದು. ಯಾಕೆ, ನಾವೆಲ್ಲ ದೇಹದ ಆರೋಗ್ಯದ ಬಗ್ಗೆ ಮಾತಾಡ್ತೀವಿ, ಮನಸ್ಸಿನ ಆರೋಗ್ಯದ ಬಗ್ಗೆ ತುಂಬಾ ಕಡಿಮೆ ಮಾತಾಡ್ತೀವಿ. ಹಾಗಾಗಿ ಇವರಿಗೆ ಅಪ್ಲೈಡ್ ಸೈಕಾಲಜಿ ಮಾಡಿರ್ತಕ್ಕಂಥವ್ರಿಗೆ ಮನಃಶಾಸ್ತ್ರ ವಿಭಾಗದಲ್ಲಿ ಅವಕಾಶಗಳಿದೆ. ಹಿಸ್ಟ್ರಿ, ಇತಿಹಾಸ, ಆಯ್ತಾ, ಸೋಷಿಯಾಲಜಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ಜರ್ನಲಿಸಂ, ಸೈಕಾಲಜಿ ಈಗಾಗಲೇ ಹೇಳಿದ್ದೀನಿ, ಜಿಯೋಗ್ರಫಿ, ಓಕೆ, ಫಿಲಾಸಫಿ ಅಂತ ಕರಿತೀವಿ. ಹಾಗೇನೆ ಸೋಷಿಯಲ್ ವರ್ಕ್ ಇರ್ಬೋದು, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಇರ್ಬೋದು, ಆಯ್ತಾ, ಆರ್ಕಿಯಾಲಜಿ ಇರ್ಬೋದು, ಮ್ಯೂಸಿಯಾಲಜಿ ಅಂತ ಕರಿತೀವಿ. ನಿಮಗೆಲ್ಲ ಈಗಾಗಲೇ ಗೊತ್ತಿದೆ, ಪುರಾತತ್ವ ಇಲಾಖೆ ಅಂತ ಕರಿತೀವಿ, ಅದು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಬರುತ್ತೆ. ಹಾಗೇನೆ ಮ್ಯೂಸಿಯಂಸ್, ನಾವ್ ಇವತ್ತು ಏನು ಸಂಗ್ರಹಕಾರಗಳು ಅಂತ ಕರಿತೀವಿ, ಅಲ್ಲಿ ಈ ಮ್ಯೂಸಿಯಾಲಜಿ ಮಾಡಿರೋರಿಗೆ ಮೊದಲ ಒಂದು ಆದ್ಯತೆಯನ್ನ ಕೊಡ್ಲಾಗುತ್ತೆ. ಮತ್ತೆ ನಿಮ್ಗೆ ಲ್ಯಾಂಗ್ವೇಜಸ್ ಅಲ್ಲಿ ಇಂಟ್ರೆಸ್ಟ್ ಇದೆಯಾ, ನಿಮ್ ಇಷ್ಟ. ನೋಡಿ, ವಿಚಿತ್ರ ಅಂದ್ರೆ ಉರ್ದು ಕೂಡ ಅವಕಾಶ ಇದೆ, ಬೆಂಗಾಲಿಯಲ್ಲಿ ಕೂಡ ಮಾಡ್ಕೋಬಹುದು, ಇಂಗ್ಲಿಷ್ ಅಲ್ಲಿ ಮಾಡ್ಬೋದು, ಹಿಂದಿ ಇದೆ, ಪಂಜಾಬಿ ಇದೆ, ಸಂಸ್ಕೃತ್ ಇದೆ. ಹೀಗೆ ನಮ್ಮ ದೇಶದಲ್ಲೇ ಓಕೆ ಯಾವ ಯಾವ ದೇಶದಲ್ಲಿದೆ, ನಾವು ನಮ್ಮ ದೇಶೀಯ ಭಾಷೆಗಳಲ್ಲೂ ಕೂಡ ಅಧ್ಯಯನ ಮಾಡೋದಕ್ಕೆ ಅವಕಾಶ ಇದೆ.
ರಾಷ್ಟ್ರೀಯ ಭಾಷೆಗಳಲ್ಲಿ ನಿಮಗೆ ಇಂಡಿಯನ್ ಲ್ಯಾಂಗ್ವೇಜಸ್ ಅಲ್ಲಿ ಅವಕಾಶ ಸಿಗುತ್ತೆ. ಅದೇ ರೀತಿ ನಿಮ್ಗೆ ಏನಾದ್ರು ಫಾರಿನ್ ಲ್ಯಾಂಗ್ವೇಜಸ್ ಅಲ್ಲಿ ಇಂಟ್ರೆಸ್ಟ್ ಇತ್ತಾ, ಉದಾಹರಣೆಗೆ ನೋಡಿ ಅಲ್ಲಿ ಕೊಟ್ಟಿದ್ದೀನಿ ನಾನು, ಇಟಾಲಿಯನ್ ಇರ್ಬೋದು, ಸ್ಪ್ಯಾನಿಷ್ ಇರ್ಬೋದು, ಫ್ರೆಂಚ್ ಇರ್ಬೋದು, ಜರ್ಮನ್ ಇರ್ಬೋದು. ಇವುಗಳಲ್ಲಿ ನಿಮಗೆ ಏನಾದ್ರೂ ನೀವು ಕಲ್ತಿದ್ದೆ ಆದ್ರೆ, ನಾನು ಲಾಸ್ಟ್ ಟೈಮ್ ಎಲ್ಲ ಕೆಲವು ಮಕ್ಳಿಗೆ ಹೇಳ್ತಿದ್ದೆ, ನೀವೇನಾದ್ರೂ ನಮ್ ದೇಶದಲ್ಲಿ ದುಡಿದ್ರೆ ರುಪೀಸ್, ಅದೇ ನೀವೇನಾದ್ರೂ ಡಾಲರ್ಸ್ ಅಲ್ಲಿ ದುಡಿದ್ರೆ ನೋಡಿ ಲೆಕ್ಕ ಹಾಕೊಳ್ಳಿ, ಇವತ್ತೊಂದು ಡಾಲರ್ ಎಷ್ಟು ಬೆಲೆ ಬಾಳುತ್ತೆ ಅಂತ. ಹಾಗೇನೆ ಜರ್ಮನಿಗೆ ಹೋಗ್ತೀರಾ, ನಿಮ್ ಇಷ್ಟ. ಹಾಗೇನೆ ಫ್ರೆಂಚ್ಗೆ ಹೋಗ್ತೀರಾ, ನಿಮ್ ಇಷ್ಟ. ಅಲ್ಲಿ ನೀವು ಆ ಕರೆನ್ಸಿ ರೂಪದಲ್ಲಿ ದುಡಿಯೋದಕ್ಕೆ ಅವಕಾಶ ಇದೆ. ಮತ್ತೆ ನೋಡಿ, ಆಗ್ಲೇ ಕೆಲವು ಮಕ್ಕಳಿಗೆಲ್ಲ ನಾನು ಈಗಾಗ್ಲೇ ಹೇಳಿದ್ದೀನಿ, ಆರ್ಟ್ಸ್ ಮಕ್ಕಳು ಕೂಡ ಆಯ್ತಲ್ವಾ, ಕಾಲೇಜ್ ಅಡ್ಮಿಷನ್ಸ್ ಬೇಸಿಸ್ ಮೇಲೆ ಎಂಟ್ರೆನ್ಸ್ ಎಕ್ಸಾಮ್ಸ್ ಗಳು ಕೂಡ ಇದೆ. ಇದನ್ನ ದಯವಿಟ್ಟು ನೀವು ಕೂಡ ಬರೀರಿ. ಆರ್ಟ್ಸ್ ಮಕ್ಕಳೇ ದಯವಿಟ್ಟು, ನೀವು ಯಾರಿಗೂ ಕಡಿಮೆ ಏನಲ್ಲ, ಆಯ್ತಲ್ವಾ. ಬರೀ ಸೈನ್ಸ್ ಅವ್ರನ್ನ ಕಾಮರ್ಸ್ ನ ನೋಡಿ ನಿಮ್ಮನ್ನ ನೀವು ಕಡಿಮೆ ಅಂತ ಅನ್ಕೋಬೇಡಿ. ನೋಡಿ, ನಿಮ್ ಒಂದಷ್ಟು ಎಕ್ಸಾಮ್ಸ್ ಲೀಸ್ಟ್ ಕೊಟ್ಟಿದ್ದೀನಿ, ದಯವಿಟ್ಟು ನೋಡಿ. HSEE ಅಂತ ಬರುತ್ತೆ, IIT ಮದ್ರಾಸ್ ಕಂಡಕ್ಟ್ ಮಾಡ್ತಕ್ಕಂಥ ಒಂದು ಎಕ್ಸಾಮ್ ಇದ್ದು, www.hsee.iitm.ac.in ಇಲ್ಲಿ ನಿಮಗೆ ಮಾಹಿತಿ ಸಿಗುತ್ತೆ. ಇದು 3 ಗಂಟೆಗಳ ಒಂದು ಎಕ್ಸಾಮ್. ಟೈಮಿಂಗ್ಸು ಅಷ್ಟೇ. ಈಗಾಗಲೇ ನೋಡಿ, ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ಸ್ ಅಲ್ಲಿ ಪಾರ್ಟ್ ಎ, ಪಾರ್ಟ್ ಬಿ ಅಂತ ಡಿವೈಡ್ ಮಾಡಿ ಕೊಡ್ತಾರೆ. ಅಲ್ಲಿ ಪಾರ್ಟ್ ಎ ಅಂತ ಬಂದಾಗ ವರ್ಬಲ್ ಇರುತ್ತೆ, ಅನಾಲಿಟಿಕಲ್, ಕ್ವಾಂಟಿಟೇಟಿವ್ ಇರುತ್ತೆ, ಜನರಲ್ ಸ್ಟಡೀಸ್ ಇರುತ್ತೆ, ಎನ್ವಿರಾನ್ಮೆಂಟ್ ಅಂಡ್ ಎಕಾಲಜಿ ಇರುತ್ತೆ. ಆದ್ರೆ ಪಾರ್ಟ್ 2 ಬಂದಾಗ ಎಸ್ಸೆ, ಆಯ್ತಲ್ಲ, ಈ ಪ್ರಬಂಧ ಮಾದರಿಯ ಪ್ರಶ್ನೆಗಳಿಗೆ ಉತ್ತರ ಮಾಡಬೇಕಾಗತ್ತೆ. ಅಲ್ಲೂ ಕೂಡ ಅಷ್ಟೇ, ಟೋಟಲ್ ಅಪ್ರಾಕ್ಸಿಮೇಟ್ಲಿ 120 ಕ್ವಶನ್ಸ್ ಇರುತ್ತೆ. ಇಲ್ಲಿ ನೆನ್ಪಿಟ್ಕೊಳ್ಳಿ, ಒಂದು ಪ್ರಶ್ನೆಗೆ ಸರಿಯಾದ ಒಂದು ಪ್ರಶ್ನೆಗೆ 1 ಅಂಕ, ಆದ್ರೆ ನೆಗೆಟಿವ್ಸ್ ಬಂದಾಗ -1 ಇರುತ್ತೆ, ನೆನ್ಪಿಟ್ಕೊಳ್ಳಿ, ಆಯ್ತಲ್ಲ. ಸೊ ನೆಗೆಟಿವ್ ಮಾರ್ಕಿಂಗ್ಸ್ ಕೂಡ ನೀನ್ ನೋಡ್ಕೋಬೇಕಾಗುತ್ತೆ. ಮಾರ್ಕ್ಸ್ ಅಪ್ರಾಕ್ಸಿಮೇಟ್ಲಿ 120. ಇಲ್ಲೂ ಅಷ್ಟೇ, ಸಾಮಾನ್ಯವಾಗಿ ಪ್ರತಿ ವರ್ಷ ಡಿಸೆಂಬರ್ ಅಲ್ಲಿ ಕಾಲ್ ಆಗಿರುತ್ತೆ, ಜನವರಿ ಲಾಸ್ಟ್ ಡೇಟ್ ಇರುತ್ತೆ, ಏಪ್ರಿಲ್ ಟೆಸ್ಟ್ ಕಂಡಕ್ಟ್ ಮಾಡ್ತಾರೆ. ಇದನ್ನ ನೋಡ್ಕೊಳ್ಳಿ. ಹಾಗೇನೆ JSAT ಅಂತ ಎಕ್ಸಾಮ್ಸ್ ಬರುತ್ತೆ, ಅಲ್ಲಿ ಜಿಂದಾಲ್ ಯೂನಿವರ್ಸಿಟಿಯಿಂದ ಮಾಡ್ತಕ್ಕಂಥದ್ದು. ನೋಡಿ, ಜಿಂದಾಲ್ ನಿಮ್ಗಾಗ್ಲೇ ಗೊತ್ತಿದೆ, ನಮ್ಮ ಭಾರತದಲ್ಲಿ ಉಕ್ಕು ಮತ್ತೆ ಕಬ್ಬಿಣ ಕ್ಷೇತ್ರದಲ್ಲಿ ಹೆಸರು ಮಾಡಿದಂತ ಸಂಸ್ಥೆ. ಇದು ಕೂಡ ಪ್ರತಿ ವರ್ಷ www.piersonovi.com JSAT ಅಂತ ಬರುತ್ತೆ. ಇಲ್ಲೂ ಅಷ್ಟೇ ನೋಡಿ, ಇದನ್ನ SOP ರೈಟಿಂಗ್ ಅಂತ ಬರುತ್ತೆ, ಆಯ್ತಲ್ವಾ. ಹಾಗೇನೆ ವರ್ಬಲ್, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್, ಓಕೆ, ಲಾಜಿಕಲ್ ರೀಸನಿಂಗ್, ಟೋಟಲ್ ಇವೆಲ್ಲ ಆದ್ಮೇಲೆ ನಿಮ್ಗೆ ಪರ್ಸನಲ್ ಇಂಟರ್ವ್ಯೂ ಕರೀತಾರೆ. ಇಂಟರ್ವ್ಯೂ ಪ್ಯಾನೆಲ್ ಅಲ್ಲಿ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ಗೆ ಆ ಮಾಹಿತಿಗಳನ್ನ ಕೊಡ್ಲಾಗುತ್ತೆ. ನೆನ್ಪಿಟ್ಕೊಳ್ಳಿ. ಇಲ್ಲೂ ಅಷ್ಟೇ, ನಂಬರ್ ಆಫ್ ಕ್ವಶನ್ಸ್ 40, 40, 40, 120. ಆಯ್ತಾ. ಡಿಸೆಂಬರ್ ಅಲ್ಲಿ ಕಾಲ್ ಆಗುತ್ತೆ, ಲಾಸ್ಟ್ ಡೇಟ್ ಜುಲೈ. ಮಲ್ಟಿಪಲ್ ಡೇಟ್ಸ್ ಅಲ್ಲೂ ಕೂಡ ಕೆಲವು ಸಲ ಎಕ್ಸಾಮ್ಸ್ ನಡೀತಾ ಇರುತ್ತೆ, ನೋಡ್ತಾ ಇರ್ಬೇಕು ನೀವು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ಸ್ ನೋಡಿ. ಮಾರ್ಕ್ಸ್ ಅಷ್ಟೇ 120. ಮತ್ತೆ TISS, BIT, ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಸೋಷಿಯಲ್ ಸೈನ್ಸಸ್, ಇವರು ಕೂಡ ಅಷ್ಟೇ. ಟಾಟಾ ನಿಮಗೆ ಆಗ್ಲೇ ಗೊತ್ತೇ ಇದೆ, ಆ ಒಂದು ಏನು ಆರ್ಟ್ಸ್ ಅಂಡ್ ಹ್ಯುಮ್ಯಾನಿಟಿ ಎಂಕರೇಜ್ ಮಾಡೋದಕ್ಕೆ ಪ್ರತಿ ವರ್ಷ ಇವರು ಕೂಡ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಮಕ್ಕಳಿಗೆ ಕೊಡ್ಲಾಗ್ತಾ ಇದೆ. www.tss.edu ಅಲ್ಲಿ ಇದರ ಮಾಹಿತಿ ಸಿಗುತ್ತೆ. ಒಟ್ಟು 90 ಮಿನಿಟ್ಸ್ ಎಕ್ಸಾಮ್ಸ್. ಇಲ್ಲೂ ಅಷ್ಟೇ ಪೇಪರ್ ಪೆನ್ ಮಾಡೆಲ್ ಇರುತ್ತೆ. ಇಲ್ಲಿ ಪಾರ್ಟ್ ಎ, ಪಾರ್ಟ್ ಬಿ ಅಂತ ಮಾಡ್ತಾರೆ. ಇಲ್ಲಿ ಪಾರ್ಟ್ ಎ ಅಲ್ಲಿ ಕರೆಂಟ್ ಅಫೇರ್ಸ್ ಇರ್ಬೋದು, ಸೋಷಿಯಲ್ ಅವೇರ್ನೆಸ್ ಇರ್ಬೋದು, ಲಾಜಿಕ್ ರೀಸನಿಂಗ್ ಇರ್ಬೋದು, ಇವನ್ನ ಎಕ್ಸಾಮ್ಸ್ ರೂಪದಲ್ಲಿ ಕೊಡ್ಲಾಗುತ್ತೆ. ಆದ್ರೆ ಪಾರ್ಟ್ ಬಿ ಅಲ್ಲಿ ಡಿಸ್ಕ್ರಿಪ್ಟಿವ್ ಇರುತ್ತೆ. ಇದು ಅಷ್ಟೇ, ನೆನ್ಪಿಟ್ಕೊಳ್ಳಿ. ನಂಬರ್ ಆಫ್ ಕ್ವಶನ್ಸ್ ಪಾರ್ಟ್ ಎ ಅಲ್ಲಿ 60 ಇದ್ರೆ ಪಾರ್ಟ್ ಬಿ ಅಲ್ಲಿ 40 ಇರುತ್ತೆ. ಡಿಸೆಂಬರ್ ಅಲ್ಲಿ ಸಾಮಾನ್ಯವಾಗಿ ಅಪ್ಲಿಕೇಶನ್ಸ್ ನ ಬಿಡ್ಲಾಗಿ ಮಾರ್ಚ್ ಅಲ್ಲಿ ಲಾಸ್ಟ್ ಡೇಟ್ ನ ಮಾಡಿ ಟೆಸ್ಟ್ ನ ಏಪ್ರಿಲ್ ಅಲ್ಲಿ ಕಂಡಕ್ಟ್ ಮಾಡ್ಬಿಡ್ತಾರೆ. ನೆನ್ಪಿಟ್ಕೊಳ್ಳಿ, ನೆಗೆಟಿವ್ ಮಾರ್ಕಿಂಗ್ ಇಲ್ಲ, ಯಾರು ಬೇಕಾದ್ರೂ ಬರಿಬಹುದು. ಹಾಗೇನೆ NET ಅಜೀಂ ಪ್ರೇಮ್ಚಂದ್ಜಿ ನಿಮ್ಗಾಗ್ಲೇ ಗೊತ್ತಿದೆ. ಇವತ್ತು ಅಜೀಂ ಪ್ರೇಮ್ಚಂದ್ಜಿ ಅವರು ಕೂಡ CSR ಫಂಡಿಂಗ್ ಇಂದ ಪ್ರತಿ ವರ್ಷ ಲಕ್ಷಾಂತರ ಮಕ್ಕಳಿಗೆ ಅವಕಾಶ ಕೊಡ್ತಾ ಇದ್ದಾರೆ. ಅಲ್ಲೂ ಅಷ್ಟೇ www.ajimpremji.university.edu.in ಅಲ್ಲಿ ನಿಮಗೆ ಮಾಹಿತಿ ಸಿಗುತ್ತೆ. ಟೈಮ್ ಬಂದ್ಬಿಟ್ಟು 90 ಮಿನಿಟ್ಸ್. ಆಯ್ತಾ. ಇಲ್ಲೂ ಅಷ್ಟೇ ಲ್ಯಾಂಗ್ವೇಜ್, ಇಂಗ್ಲಿಷ್ ಲ್ಯಾಂಗ್ವೇಜ್ ಕ್ವಾಂಟಿಟಿವ್ ಆಪ್ಟಿಟ್ಯೂಡ್ ಅಂತ, ಇಲ್ಲಿ 15 ಅಪ್ರಾಕ್ಸಿಮೇಟ್ಲಿ ಇಂಗ್ಲಿಷ್ ಕೊಟ್ರೆ, ಕ್ವಾಂಟಿಟಿವ್ ಆಪ್ಟಿಟ್ಯೂಡ್ಗೆ 15ರಿಂದ 20 ಮಾರ್ಕ್ಸ್ ಇರುತ್ತೆ. ಹೀಗೆ ಇದು ಅಷ್ಟೇ, ಸೆಪ್ಟೆಂಬರ್ ಅಲ್ಲಿ ಕಾಲ್ ಆಗಿರುತ್ತೆ, ಲಾಸ್ಟ್ ಡೇಟ್ ಡಿಸೆಂಬರ್ ಅಲ್ಲಿ. ಸಾಮಾನ್ಯವಾಗಿ ಬೇಗ ಆಗ್ತಕ್ಕಂಥದ್ದು ರೆಗ್ಯುಲರ್ ಆಗಿ ಏಪ್ರಿಲ್ ಅಲ್ಲಿ ನಡೀತಾ ಇರುತ್ತೆ. ಈ ಟೆಸ್ಟ್ ಡೇಟ್ ಬಂದ್ಬಿಟ್ಟು ಡಿಸೆಂಬರ್ ಮೇಲೆ ಇರುತ್ತೆ. ಇದು ಕೂಡ ನೀವು ನೋಡ್ತಾ ಇರ್ಬೇಕು. ನೆಗೆಟಿವ್ ಮಾರ್ಕಿಂಗ್ ಇಲ್ಲ, ಇದು ಒಂದು ಬೆನಿಫಿಟ್. ಈ ಎಕ್ಸಾಮ್ ನೀವು ಕೂಡ ಯಾರು ಬೇಕಾದ್ರೂ ತಗೋಬಹುದು ಅಂತ ಅರ್ಥ. ಹಾಗೇನೆ PDPU ಅಂತ ಬರುತ್ತೆ. PDPU ಅಲ್ಲಿ ನೋಡಿ, ಇದು ದಯವಿಟ್ಟು ಸರಿಯಾಗಿ ನೋಡ್ಕೊಳ್ಳಿ. PDPU ಅಲ್ಲಿ ಸಾಮಾನ್ಯವಾಗಿ www.sls.pdpu.ac.in ಅಲ್ಲಿ ನಿಮಗೆ ಮಾಹಿತಿ ಸಿಗುತ್ತೆ. ದಯವಿಟ್ಟು ನೋಡಿ. ಇದು ಅಷ್ಟೇ ನೋಡಿ, 90 ಮಿನಿಟ್ಸ್ ಎಕ್ಸಾಮು. ಪೇಪರ್ ಪೆನ್ ಮಾಡೆಲ್ ಇರುತ್ತೆ. GK ಜನರಲ್ ನಾಲೆಜ್ 40, ವರ್ಬಲ್ 20, ಆಯ್ತಾ. ಕ್ವಾಂಟಿಟಿವ್ ಆಪ್ಟಿಟ್ಯೂಡ್ 20, ಲಾಜಿಕಲ್ ರೀಸನಿಂಗ್ 20, ಟೋಟಲ್ 100 ಆಯ್ತಲ್ಲ. ಪ್ರಶ್ನೆಗಳಿಗೆ ಎಕ್ಸಾಮ್ಸ್ ನ ಕೊಡ್ಲಾಗಿ ನೆಗೆಟಿವ್ ಮಾರ್ಕಿಂಗ್ಸ್ ಇಲ್ಲ. ಹಾಗಾಗಿ ನೀವು ಕೂಡ ದಯವಿಟ್ಟು ಬರಿಬಹುದು. ಏಪ್ರಿಲ್ ಅಲ್ಲಿ ಅಪ್ಲಿಕೇಶನ್ಸ್ ಬಿಡ್ತಾರೆ. ಸೊ ಈಗಾಗಲೇ ಲಾಸ್ಟ್ ತಿಂಗಳು ಬಿಟ್ಟಿದ್ದಾರೆ ನೋಡಿ. ಲಾಸ್ಟ್ ಡೇಟ್ ಈ ತಿಂಗಳಲ್ಲಿ ಮುಗೀತೆ, ಮೇಲ್ ಮುಗ್ದೋಗ್ಬಿಡುತ್ತೆ.
ಎಂಡ್ ಆಫ್ ದ ಮೇ ಇಲ್ಲಿ ಎಕ್ಸಾಮ್ಸ್ ನ ಕೊಟ್ಟು ಇದನ್ನ ಅನೌನ್ಸ್ ಮಾಡ್ಬಿಡ್ತಾರೆ. ಹಾಗಾಗಿ ಈ ಎಕ್ಸಾಮ್ಸ್ ಗಳನ್ನ ದಯವಿಟ್ಟು ಕೂಡ ನೀವು ತಗೊಳ್ಳಿ, ಆಯ್ತಲ್ವಾ? ಓಕೆ, PUBDET ಅಂತ ಬರುತ್ತೆ, ಪ್ರೆಸಿಡೆನ್ಸಿ ಯೂನಿವರ್ಸಿಟಿಯಲ್ಲಿ ಕಂಡಕ್ಟ್ ಮಾಡ್ತಕ್ಕಂಥದ್ದು. ಇದು ನಿಮ್ಗೂ ಮಾಹಿತಿ ನೋಡ್ಬೋದು, www.presiuniv.ac.in ಅಲ್ಲಿ ನಿಮ್ ಮಾಹಿತಿ ಸಿಗುತ್ತೆ. ಟೈಮ್ 90 ಮಿನಿಟ್ಸ್. ಇಲ್ಲೂ ಅಷ್ಟೇ ನೋಡ್ಕೊಳ್ಳಿ, ಪೇಪರ್ ಪೆನ್ ಮೋಡ್ ಇರುತ್ತೆ. ಟೆಸ್ಟ್ ಕೊಡ್ತಕ್ಕಂಥದ್ದು ಸಾಮಾನ್ಯವಾಗಿ ಇಂಗ್ಲಿಷ್ ನ ಚೆಕ್ ಮಾಡೋದಕ್ಕೆ ಕೊಡ್ತಾರೆ. ಹಾಗೇನೆ ರೀಸನಿಂಗ್ ಇರುತ್ತೆ, ಆಯ್ತಾ? ಜನರಲ್ ನಾಲೆಡ್ಜ್, ಕಂಪ್ರಹೆನ್ಷನ್, ನಾಲೆಜ್ ಇಂದ ಜನರಲ್ ಏರಿಯಾ ಆಫ್ ದ ಸಬ್ಜೆಕ್ಟ್, ಇವುಗಳನ್ನ ಆಧರಿಸಿ ನಿಮಗೆ ಟೆಸ್ಟ್ ಕೊಡ್ಲಾಗಿ. ಸಾಮಾನ್ಯವಾಗಿ ಇದನ್ನ 100 ಮಾರ್ಕ್ಸ್ಗೆ ಪೇಪರ್ನ ಕೊಡ್ಲಾಗಿ ಆನ್ಲೈನ್ ಮೋಡಲ್ಲಿ ಸಿಗುತ್ತೆ. ನೆಗೆಟಿವ್ ಮಾರ್ಕಿಂಗ್ ಇದೆ, ಆಯ್ತಲ್ಲ? ಹಾಗಾಗಿ ಸರಿ ಉತ್ತರಕ್ಕೆ 2 ಅಂಕ. ಸೊ ತಪ್ಪು ಕೊಟ್ರೆ 0.5 ಕಳೆಯಲಾಗುತ್ತೆ. ಫಾರ್ಮ್ಸ್ ಎಲ್ಲ ಫೆಬ್ರವರಿ, ಆಯ್ತಲ್ವಾ? ಲಾಸ್ಟ್ ಡೇಟು ಕೆಲವು ಸಲ ಎಕ್ಸ್ಟೆಂಡ್ ಆಗುತ್ತೆ, ಹಾಗಾಗಿ ನೋಡ್ತಾ ಇರಬೇಕು. ಟೆಸ್ಟ್ ಡೇಟು ಏಪ್ರಿಲ್ ಅಥವಾ ಮೇಲ್ ಬರುತ್ತೆ. ಸೊ ಇದ್ರ ಬಗ್ಗೆ ನಿಮ್ಮ ಮಾಹಿತಿ ಇಲ್ಲಿ. ಮತ್ತೆ CUAT, ಕ್ರೈಸ್ಟ್ ಯೂನಿವರ್ಸಿಟಿಯಿಂದ ಕಂಡಕ್ಟ್ ಆಗಂತ ಎಕ್ಸಾಮು ಪ್ರತಿ ವರ್ಷ, ಆಯ್ತಲ್ವಾ? ನೋಡಿ, ಇದು ಅಷ್ಟೇ, ಡಿಸೆಂಬರ್ನ ಮೊದಲನೇ ವಾರದಲ್ಲಿ ಕಾಲ್ ಮಾಡ್ತಾರೆ. ಮಿಡ್ ಏಪ್ರಿಲ್ ಅಲ್ಲಿ ಅಥವಾ ಏಪ್ರಿಲ್ ಮೇ ಅಲ್ಲಿ ಒಂದು ಟೆಸ್ಟ್ ನ ಕಂಡಕ್ಟ್ ಮಾಡಲಾಗಿ. ನೆಗೆಟಿವ್ ಮಾರ್ಕಿಂಗ್ಸ್ ಇಲ್ಲ, ಹಾಗಾಗಿ ಯಾರು ಬೇಕಾದ್ರೂ ಬರಿಬಹುದು. ಆನ್ಲೈನ್ ಮೋಡ್ ಅಲ್ಲಿ ಅಪ್ಲಿಕೇಶನ್ ಸಿಗುತ್ತೆ. ಇದು ಸ್ಕಿಲ್ ಅಸೆಸ್ಮೆಂಟ್ ಗೋಸ್ಕರ ನಿಮ್ಗೆ ರಿಟರ್ನ್ ಟೆಸ್ಟ್ ಕೊಡ್ತಾರ, ಆಯ್ತಲ್ಲ? ಆ ರಿಟರ್ನ್ ಟೆಸ್ಟ್ ಅಲ್ಲಿ ಯಾರು ಪಾಸ್ ಆಗ್ತಾರೆ ಅವರುಗಳನ್ನ ಪರ್ಸನಲ್ ಇಂಟರ್ವ್ಯೂ ಕರೀತಾರೆ. ಅಲ್ಲಿ ನಿಮ್ಮ ಓವರ್ ಆಲ್ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಬೇಸಿಸ್ ಮೇಲೆ ಸೀಟ್ಸ್ ಗಳನ್ನ ಅಲಾಟ್ ಮಾಡ್ತಾರೆ. ಹಾಗೇನೆ ಅಶೋಕ ಯೂನಿವರ್ಸಿಟಿ ಅಂತಿದೆ, ಕೇಳಿಸ್ಕೊಳ್ಳಿ ದಯವಿಟ್ಟು. ನೋಡಿ, ಇಲ್ಲೂ ಅಷ್ಟೇ www.ashoka.edu.in ಅಲ್ಲಿ ನಿಮಗೆ ಮಾಹಿತಿ ಸಿಗುತ್ತೆ. ಇಲ್ಲಿ ಎಸ್ಸೆ ರೈಟಿಂಗ್, ನೀವು ಪ್ರಬಂಧ ಬರಿಬೇಕು, ವರ್ಬಲ್, ಕ್ವಾಂಟಿಟೇಟಿವ್ ಅಪ್ಟಿಟ್ಯೂಡ್, ಡಾಟಾ, ಇಂಟರಪ್ಷನ್ಸ್, ಲಾಜಿಕ್ ರೀಸನಿಂಗ್, ಇಂಟರ್ವ್ಯೂ, ಫೈನಲಿ ಇಂಟರ್ವ್ಯೂ ಅಲ್ಲಿ ನಿಮ್ಮನ್ನ ಸೆಲೆಕ್ಟ್ ಮಾಡ್ಲಾಗ್ತಾರೆ. ನೋಡಿ, ಇದು ಮಲ್ಟಿಪಲ್ ಡೇಟ್ಸ್ ಅಲ್ಲಿ ಕಾಲ್ ಆಗುತ್ತೆ. ಅದು ಬೆನಿಫಿಟ್. ಅಕ್ಟೋಬರ್ ಅಲ್ಲಿ ಒಂದ್ಸಲ ಆಗುತ್ತೆ, ಸಾಮಾನ್ಯವಾಗಿ ಜನವರಿ ಆಗುತ್ತೆ, ಮೇ ಆಗುತ್ತೆ. ಲಾಸ್ಟ್ ಡೇಟ್ಸು ಅಷ್ಟೇ, ಅಕ್ಟೋಬರ್ ಕಾಲ್ ಆಯ್ತು ಅಂದ್ರೆ ಜನವರಿ ಕ್ಲೋಸ್ ಮಾಡ್ತಾರೆ, ಜನವರಿ ಆದ್ರೆ ಏಪ್ರಿಲ್ ಅಲ್ಲಿ, ಮೇಲ್ ಆಯ್ತು ಅಂದ್ರೆ ಜೂನ್ ಅಲ್ಲಿ. ಯಾಕೆಂತ ಹೇಳಿದ್ರೆ ಕೆಲವು ಯೂನಿವರ್ಸಿಟೀಸ್ 2 ರಿಂದ 3 ತಿಂಗಳು ನಮ್ಮ ದೇಶದಲ್ಲೇ ಡಿಫರೆನ್ಸ್ ಇರೋದ್ರಿಂದ ಅದನ್ನ ಮಕ್ಳಿಗೆ ಎಲ್ಲಾರು ಸಿಗ್ಲಿ ಅಂತ ಹೇಳ್ಬಿಟ್ಟು ಇದನ್ನ ಮಾಡ್ತಾ ಇದಾರೆ. ಮತ್ತೆ ಇಲ್ಲೂ ಅಷ್ಟೇ ನೋಡಿ, ಟೆಸ್ಟ್ ಡೇಟ್ ಇಂಪಾರ್ಟೆಂಟ್, ಏಪ್ರಿಲ್ ಅಥವಾ ಮೇಲ್ ಬರುತ್ತೆ. ನೆಗೆಟಿವ್ ಮಾರ್ಕಿಂಗ್ಸ್ ಸಾಮಾನ್ಯವಾಗಿ ಇಲ್ಲ, ಆಯ್ತಾ? ಇದು ಆಫ್ಲೈನ್ ಮೋಡಲ್ ನಡೆಯೋದ್ರಿಂದ ನೋಡ್ತಾ ಇರಿ. ಹಾಗೇನೆ ನಾನು ಈಗಾಗಲೇ ಹೇಳ್ತಿದ್ದೆ, ಹೇಗೆ ಸೈನ್ಸ್ ಅವ್ರಿಗೆ IITs ಇದೆ, IITs ಇದೆ. ಸೊ ನಾವು ಅದೇ ರೀತಿ ಕಾಮರ್ಸ್ ಅಲ್ಲಿ ಹೇಳಿದೀವಿ. ಸೊ ನಿಮ್ಗೆ ಆರ್ಟ್ಸ್ ಅವ್ರಿಗೂ ಕೂಡ ಟಾಪ್ ಮೋಸ್ಟ್ ಕಾಲೇಜಸ್ ಇದೆ. ಬಟ್ ಇದು ಕೂಡ ನೆನ್ಪಿಟ್ಕೊಳ್ಳಿ, ನೇರವಾಗಿ ನಿಮ್ಮ 12th ಅಂದ್ರೆ PUC ಮಾರ್ಕ್ಸ್ ಬೇಸಿಸ್ ಮೇಲೆ ಕೊಟ್ಬಿಡ್ತಾರೆ. ಬಟ್ ನೀವು ಅಪ್ಲೈ ಮಾಡ್ಬೇಕಲ್ಲ, ಅಪ್ಲೈ ಮಾಡಿದ್ರೆ ಕೊಡ್ತಾರೆ. ಅಪ್ಲೈನೇ ಮಾಡ್ಲಿಲ್ಲ ಅಂದ್ರೆ ನಿಮಗೆ ಎಲಿಜಿಬಲ್ ಆಗೋದಿಲ್ಲ. ಹಾಗಾಗಿ ಏನೇನು ಅಂತ ನಿಮಗೆ ಇನ್ನೊಂದಷ್ಟು ಲಿಸ್ಟ್ ಕೊಟ್ಟಿದ್ದೀನಿ, ದಯವಿಟ್ಟು ನೋಡ್ಕೊಂಡ್ಬಿಡಿ, ಇಲ್ಲ ಸ್ಕ್ರೀನ್ ಶಾಟ್ ತಗೊಳ್ಳಿ. ಶ್ರೀರಾಮ್ ಕಾಲೇಜ್ ಆಫ್ ಕಾಮರ್ಸ್ ಅಂತ, SRCC ಡೆಲ್ಲಿ, ಇಲ್ಲಿ ನಿಮಗೆ ಆರ್ಟ್ಸ್ ಅಂಡ್ ಹ್ಯುಮ್ಯಾನಿಟಿ ಮತ್ತೆ ಸೋಷಿಯಲ್ ಸೈನ್ಸಸ್ ಕೂಡ ಬ್ರಾಂಚಸ್ ಇದೆ. ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್ ಕ್ರೈಸ್ಟ್ ಯೂನಿವರ್ಸಿಟಿಯಲ್ಲಿ ಕೂಡ ನಿಮಗೆ ಓದೋದಕ್ಕೆ ಅವಕಾಶ ಸಿಗುತ್ತೆ. ಲೇಡಿ ಶ್ರೀರಾಮ್ ಕಾಲೇಜ್ ಆಫ್ ವುಮೆನ್ಸ್ LSR ಡೆಲ್ಲಿ, ಇಲ್ಲೂ ಕೂಡ ಅಷ್ಟೇ ಆರ್ಟ್ಸ್ ಹ್ಯುಮ್ಯಾನಿಟೀಸ್ ಬ್ರಾಂಚಸ್ ಇದೆ. ಹನ್ಸರಾಜ್ ಕಾಲೇಜ್ ಡೆಲ್ಲಿಯಲ್ಲಿ ಕೂಡ ನಿಮ್ಗೆ ಅವಕಾಶ ಇದೆ, ಈಗಾಗಲೇ ನಾನು ಲಾಸ್ಟ್ ವಿಡಿಯೋಲಿ ಕೂಡ ಹೇಳಿದ್ದೀನಿ. ಲಾಯಲ್ ಕಾಲೇಜ್ ಆಫ್ ಚೆನ್ನೈ, ಇಲ್ಲೂ ಅಷ್ಟೇ ಕೂಡ ನಿಮ್ಗೆ ವೆಬ್ಸೈಟ್ ಡೀಟೇಲ್ಸ್ ಕೊಟ್ಟಿದ್ದೀನಿ, ದಯವಿಟ್ಟು ನೋಡಿ. ಸೆಂಟ್ ಜೋಸೆಫ್ ಕಾಲೇಜ್ ಆಫ್ ಕಾಮರ್ಸ್ ಬ್ಯಾಂಗ್ಳೂರು, ಹಾಗೇನೆ ಸೊ ಹಿಂದೂ ಕಾಲೇಜ್ ಆಫ್ ಡೆಲ್ಲಿ, ಸೊ ರಾಮ್ಜಾಸ್ ಕಾಲೇಜ್ ಆಫ್ ಡೆಲ್ಲಿ, ಹಾಗೆ ಕ್ರಿಸ್ತು ಜಯಂತಿ ಕಾಲೇಜ್ ಆಫ್ ಬ್ಯಾಂಗ್ಳೂರು, ಮದ್ರಾಸ್ ಕ್ರಿಶ್ಚಿಯನ್ ಕಾಲೇಜ್ ಆಫ್ MCC ಚೆನ್ನೈ, ಸೊ JD ಬಿರ್ಲಾ ಇನ್ಸ್ಟಿಟ್ಯೂಟ್ ಆಫ್ ಕೋಲ್ಕತ್ತಾ, ಸೊ ಮತ್ತೆ ಗೋಯಿಂಕಾ ಕಾಲೇಜ್ ಆಫ್ ಕಾಮರ್ಸ್ ಅಂಡ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಇದೆ, ಇಲ್ಲೂ ಕೂಡ ನಿಮಗೆ ಓದೋದಕ್ಕೆ ಅವಕಾಶ ಸಿಗುತ್ತೆ. ನೋಡಿ, ಮತ್ತೆ ಈಗಾಗಲೇ ಹೇಳಿದ್ದೀನಿ GGD SD ಕಾಲೇಜ್ ಆಫ್ ಸೆಕ್ಟರ್ 32 ಅಂತ ಚಂಡೀಗಢ ಅಲ್ಲಿ ಇದೆ. KJ ಸುಮಯ್ಯ ಕಾಲೇಜ್ ಆಫ್ ಆರ್ಟ್ಸ್ ಅಂಡ್ ಕಾಮರ್ಸ್, ನೋಡಿ ಇದಾಗ್ಲೇ ನಾನು ಹೇಳಿದ್ದೀನಿ, ಕಾಮರ್ಸ್ ಬ್ರಾಂಚಸ್ ಇಲ್ಲಿದೆ, ಆರ್ಟ್ಸ್ ಬ್ರಾಂಚಸ್ ಇದೆ. ಹಾಗಾಗಿ ಇಂಥ ಕಾಲೇಜಸ್ ಅಲ್ಲಿ ನೀವು ಅಪ್ಲೈ ಮಾಡ್ಕೊಳ್ಳಿ. ಸೊ ಮಿತಾಬಾಯಿ ಕಾಲೇಜ್ ಆಫ್ ಮುಂಬೈ, ಇಲ್ಲೂ ನಿಮ್ಗೆ ಅವಕಾಶ ಇದೆ. ಡೆಲ್ಲಿ ಕಾಲೇಜ್ ಆಫ್ ಆರ್ಟ್ಸ್ ಅಂಡ್ ಕಾಮರ್ಸ್, ಆರ್ಟ್ಸ್ ನೋಡಿ ಎಲ್ಲರಿಗೂ ಬೇಕೇ ಬೇಕು, ದಯವಿಟ್ಟು ಆ ಒಂದು ಬ್ರಾಂಚಸ್ ನ ನೆಗ್ಲೆಕ್ಟ್ ಮಾಡಬೇಡಿ. ಓಕೆ, DAV ಕಾಲೇಜ್ ಆಫ್ ವುಮನ್ ಚಂಡೀಗಢ, ಹಾಗೇನೆ ಸೆಂಟ್ ಫ್ರಾನ್ಸಿಸ್ ಕಾಲೇಜ್ ಆಫ್ ವುಮನ್ ಹೈದರಾಬಾದ್, ಕ್ರಿಸ್ತು ಜಯಂತಿ ಕಾಲೇಜ್ ಆಫ್ ಬ್ಯಾಂಗ್ಳೂರು, ಹಾಗೇನೆ ಮಿತಿಬಾಯ್ ಕಾಲೇಜ್ ಆಫ್ ಆರ್ಟ್ಸ್ ಮುಂಬೈ, ಕಮಲಾ ನೆಹರು ಕಾಲೇಜ್ ಆಫ್ ವುಮನ್ ಡೆಲ್ಲಿ, ಓಕೆ, ಸ್ಯಾಕ್ರೆಡ್ ಹಾರ್ಟ್ ಕಾಲೇಜ್ ಕೊಚ್ಚಿನ್, ಓಕೆ, ಗಾರ್ಗಿ ಕಾಲೇಜ್ ಆಫ್ ಡೆಲ್ಲಿ, ಸನಾತನ್ ಧರ್ಮ ಕಾಲೇಜ್, ಸೊ ಚಂಡೀಗಢ. ಇದು ನೋಡಿ ವಿಶೇಷವಾದ ಯೂನಿವರ್ಸಿಟಿ, ದಯವಿಟ್ಟು ಇಲ್ಲಿ ಹೋಗಿ. ನಾನು ನೋಡಿರ್ತಕ್ಕಂಥದ್ದು ಅದಕ್ಕೆ ಹೇಳ್ತಾ ಇದ್ದೀನಿ, ನಿಮಗೆ ಅಲ್ಲಿ ಸಿಗ್ತಕ್ಕಂತ ನಾಲೆಜ್ ಅಥವಾ ಆರ್ಟ್ಸ್ ಹ್ಯುಮ್ಯಾನಿಟೀಸ್ ಸೋಷಿಯಲ್ ಸೈನ್ಸಸ್ ಓದೋದಕ್ಕೆ ಸಿಗ್ತಕ್ಕಂಥ ಎಕ್ಸ್ಪೋಜರ್ಸ್ ತುಂಬಾನೇ ದೊಡ್ಡದು. ಹಾಗಾಗಿ ಅಂತ ಕಡೆ ಓದ್ಬೇಕು ಅನ್ನೋದು ನಮ್ಮ ಆಶಯ. ಹಾಗೇನೆ DAV ಕಾಲೇಜ್ ಆಫ್ ಸೆಕ್ಟರ್ 10 ಚಂಡೀಗಢ ಅಲ್ಲಿ ಕೂಡ ಮಾಹಿತಿ ನೋಡಿ. ಎಲ್ಲಾ ಒಂದು ಕಾಲೇಜಸ್ ನ ನಾನು ವೆಬ್ಸೈಟ್ಸ್ ಗಳನ್ನ ಬಲಭಾಗದಲ್ಲಿ ಕೊಟ್ಟಿದ್ದೀನಿ, ದಯವಿಟ್ಟು ಸ್ಕ್ರೀನ್ ಶಾಟ್ ತಗೊಳ್ಳಿ, ಆಯ್ತಲ್ಲ? ಅಥವಾ ಒಂದ್ ಕಡೆ ಬರ್ಕೊಂಡು ಗೂಗಲ್ ಮಾಡಿ
ತಿಳ್ಕೊಳ್ಳಿ. ನಾನು ಹೇಳೋದು ನೋಡಿ, ಇದು ಬರೀ ನಿಮ್ಮ PUC ಅಥವಾ ನೀವೇನ್ ಹೇಳ್ತಿದ್ದೀರಾ ಸೆಕೆಂಡ್ PUC 12th ಬೋರ್ಡ್ ಮಾರ್ಕ್ಸ್ ಬೇಸಿಸ್ ಮೇಲೆನೆ ಅಡ್ಮಿಷನ್ಸ್ ಕೊಡ್ತಕ್ಕಂಥ ಕಾಲೇಜಸ್. ಬಟ್ ನೀವು ಅಪ್ಲೈ ಆಗಿರ್ಬೇಕು ಅಥವಾ ಅಪ್ಲೈ ಮಾಡಿರ್ಬೇಕು, ಆಗ ಮಾತ್ರ ನಿಮ್ಗೆ ಅಲ್ಲಿ ಓದೋದಕ್ಕೆ ಅವಕಾಶ ಸಿಗುತ್ತೆ. ಹಾಗಾಗಿ ನಾನು ಎಲ್ಲಾ ಮಕ್ಕಳಿಗೂ ಹೇಳೋದು ಒಂದೇ, ಇಲ್ಲಿ ಎಜುಕೇಶನ್ ಅಂತ ಬಂದಾಗ ಸೈನ್ಸ್ ಗ್ರೇಟ್ ಅಂತನೋ ಆರ್ಟ್ಸ್ ಕಡಿಮೆ ಅಂತನೋ ಆ ರೀತಿ ಏನೋ ಬರೋದಿಲ್ಲಪ್ಪ. ನೋಡಿ, ಆಯಾ ಬ್ರಾಂಚಸ್ಗಿರೋ ಎವರ್ ಗ್ರೀನ್ ಬ್ರಾಂಚಸ್ ಅಂತ ನೀವೇನ್ ಹೇಳ್ತೀರಾ, ಆರ್ಟ್ಸ್ ಕೂಡ ತನ್ನದೇ ಆದ ಬೆಲೆ ಇದೆ. ಆದ್ರೆ ವಿಚಿತ್ರ ಏನು ಅಂದ್ರೆ, ಇದೊಂಥರ ಏನಾಗ್ಬಿಡ್ತು, ಬರ್ತಾ ಬರ್ತಾ ಅದನ್ನ ಯಾವ್ದೋ ಕೆಲವ್ರು ಯಾರೋ ಮಾತಾಡಿದ್ದನ್ನ ಎಲ್ಲರೂ ಸೀರಿಯಸ್ ಆಗಿ ತಗೊಂಡು ಆ ಬ್ರಾಂಚಸ್ ನ ಸರಿಯಾಗಿ ಅಭ್ಯಾಸ ಮಾಡಿದಿರ, ಮತ್ತೆ ಪೀಕ್ ಲೆವೆಲ್ ನಾಲೆಜ್ ನೀವು ಪಡ್ಕೊಂಡಿಲ್ಲ ಅಂದ್ರೆ ಸೈನ್ಸ್ ಅಲ್ಲೂ ಬೆಲೆ ಇರಲ್ಲ, ಆರ್ಟ್ಸ್ ಅಲ್ಲೂ ಅಷ್ಟೇ. ಹಾಗಾಗಿ ಸೊ ನೀವು ಆ ವಿಚಾರಗಳನ್ನ ಏನಾದ್ರು ಆ ರೀತಿ ನಿಮ್ಮಲ್ಲಿ ಪಾರ್ಶಿಯಾಲಿಟಿ ಇದ್ರೆ ತೆಗೆದಾಕ್ಬಿಡಿ. ಆರ್ಟ್ಸ್ ಅವರು ನಿಮ್ಮನ್ನ ದಯವಿಟ್ಟು ಹೇಳ್ತಾ ಇದ್ದೀನಿ, ನಿಮ್ಗೂ ಕೂಡ ಒಳ್ಳೆ ಫ್ಯೂಚರ್ ಇದೆ. ಈಗಾಗಲೇ ನಾನು ಬ್ರಾಂಚಸ್ ಕೊಟ್ಟಿದ್ದೀನಿ, ಅದಕ್ಕೆ ಕಾಲೇಜಸ್ ಕೊಟ್ಟಿದ್ದೀನಿ, ನ್ಯಾಷನಲ್ ಲೆವೆಲ್ ಎಕ್ಸಾಮ್ಸ್ ನ ಡೀಟೇಲ್ಸ್ ಕೊಟ್ಟಿದ್ದೀನಿ. ಸರಿಯಾದ ರೂಪದಲ್ಲಿ ಬಳಸ್ಕೊಳ್ಳಿ. ನೀವು ಕೂಡ ಚೆನ್ನಾಗಿ ಓದಿ ನಮ್ಮ ದೇಶದ ಬೆಳವಣಿಗೆಗೆ ಎಲ್ಲರೂ ಶ್ರಮಿಸೋಣ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ಇನ್ನೊಂದು ಇಂಟ್ರೆಸ್ಟ್ ವಿಡಿಯೋ ಜೊತೆ ನಿಮ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ದಯವಿಟ್ಟು ನಮ್ಮ ಚಾನೆಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಪೇಜ್ನ ಫಾಲೋ ಮಾಡಿ ಅಂತ ಕೇಳ್ಕೊಳ್ತಾ, ನಾನು ನಿಮ್ಮ ಕೆರಿಯರ್ ಗುರು ಪುರುಷೋತ್ತಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.